ಜನವರಿ 3, 4 ಹಾಗೂ 11, 12ರಂದು ಮಣಿಪಾಲ್ ಎಜುಕೇಷನಲ್ ಅಸೋಸಿಯೇಷನ್ ಮತ್ತು ಶ್ರೀ ಸೋಮೇಶ್ವರ ವಿದ್ಯಾಲಯದ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಸೋಮೇಶ್ವರೋತ್ಸವ 2026 ಆಯೋಜಿಸಲಾಗಿದೆ ಎಂದು ಪ್ರಾಂಶುಪಾಲರಾದ ಎನ್ ಪ್ರಭಾವತಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆ ನಗರದ ಶ್ರೀ ಸೋಮೇಶ್ವರ ವಿದ್ಯಾಲಯದ ಆವರಣದಲ್ಲಿ ಮೊದಲ ಹಂತದಲ್ಲಿ ಜನವರಿ 3 ಮತ್ತು 4ರಂದು ಕಾರ್ಯಕ್ರಮ ನಡೆಯಲಿದ್ದು, ಜನವರಿ 3ರ ಶನಿವಾರ ಸಂಜೆ 5:45ಕ್ಕೆ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಕಾರ್ಯಕ್ರಮವನ್ನು ಗಜೇಂದ್ರಗಡದ ಸಹ ಪ್ರಾಧ್ಯಾಪಕ ಕೆ ಸಿದ್ದೇಶ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ನ ಮಾಜಿ ಮುಖ್ಯ ಸಚೇತಕರಾದ ಡಾಕ್ಟರ್ ಎಎಚ್ ಶಿವಯೋಗಿ ಸ್ವಾಮಿ ಹಾಗೂ ಹವ್ಯಾಸಿ ಗಾಯಕಿ ಶ್ರೀದೇವಿ ಸತೀಶ್ ಅವರು ಭಾಗವಹಿಸಲಿದ್ದಾರೆ ಎಂದರು. ಜನವರಿ 4ರ ಭಾನುವಾರ ಸಂಜೆ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಯಲಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಣ್ವಕುಪ್ಪೆ ಗವಿಮಠದ ಡಾಕ್ಟರ್ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದು, ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್, ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಸೇರಿದಂತೆ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ. ಇನ್ನು ವಿಶೇಷವಾಗಿ ನಿವೃತ್ತ ಮುಖ್ಯೋಪಾಧ್ಯಾಯ ಟಿ.ಎಂ. ಪತ್ರೇಶ್ ಅವರಿಗೆ ಸೋಮೇಶ್ವರ ಶಿಕ್ಷಣ ಸಿರಿ ಪ್ರಶಸ್ತಿ ಹಾಗೂ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯೆ ಸವಿತಾ ಹುಲಮನಿ ಗಣೇಶ್ ಅವರಿಗೆ ಸೋಮೇಶ್ವರ ಸಿರಿ ಗೌರವ ಪುರಸ್ಕಾರ ಪ್ರದಾನ ಮಾಡಲಾಗುವುದು. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಇನ್ನು 2ನೇ ಹಂತದಲ್ಲಿ ಜನವರಿ 11ರ ಸಂಜೆ ಗೋಣಿವಾಡದಲ್ಲಿರುವ ಶ್ರೀ ಸೋಮೇಶ್ವರ ವಸತಿಯುತ ವಿದ್ಯಾಲಯದ ಆವರಣದಲ್ಲಿ ಉದ್ಘಾಟನಾ ಹಾಗೂ ಸಂಗೀತೋತ್ಸವ ಸಮಾರಂಭ ನಡೆಯಲಿದ್ದು, ಈ ಕಾರ್ಯಕ್ರಮವನ್ನು ಪ್ರೊಫೆಸರ್ ಎಂ ಕೃಷ್ಣೇಗೌಡರು ಉದ್ಘಾಟನೆ ಮಾಡಲಿದ್ದಾರೆ. ಪುಷ್ಪಗಿರಿ ಡಯಾಗ್ನೋಸ್ಟಿಕ್ ಸೆಂಟರ್ನ ಡಾಕ್ಟರ್ ಚಂದನ್ ಜಿ ಅವರಿಗೆ ಶ್ರೀ ಸೋಮೇಶ್ವರ ಸಿರಿ ಗೌರವ ಪುರಸ್ಕಾರ ಪ್ರದಾನ ಮಾಡಲಾಗುವುದು. ನಂತರ ವಿಶೇಷವಾಗಿ ಗಾಯಕರಾದ ಎಂ.ಡಿ. ಪಲ್ಲವಿ ಹಾಗೂ ವಾಸುಕಿ ವೈಭವ್ ಅವರಿಂದ ಸಂಗೀತ ಸಂಜೆ ನಡೆಯಲಿದೆ. ಜನವರಿ 12ರ ಸೋಮವಾರ ಸಂಜೆ ಸಮಾರೋಪ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಯಲಿದ್ದು, ದಿವ್ಯ ಸಾನ್ನಿಧ್ಯವನ್ನು ವೀರಶೈವ ಪಂಚಮಸಾಲಿ ಪೀಠದ ಶ್ರೀ ವಚನಾನಂದ ಸ್ವಾಮೀಜಿ ವಹಿಸಲಿದ್ದು, ಅತಿ ಹೆಚ್ಚು ಅಂಕ ಗಳಿಸಿದ ಕೆಬಿ ಪ್ರತೀಕ್ಷಾ, ಪಿಎ ಲಕ್ಷ್ಮಿ, ಎಚ್.ಕೆ. ರುದ್ರಶಂಕರ್ ಅವರಿಗೆ ಸೋಮೇಶ್ವರ ಸಾಧನ ಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಮುಖ್ಯೋಪಾಧ್ಯಾಯರಾದ ಎಚ್.ಜಿ. ಗಾಯತ್ರಿ, ಪಿ. ಮಾಲಾ, ಆಡಳಿತಾಧಿಕಾರಿ ಎನ್.ಆರ್. ಹರೀಶ್ ಬಾಬು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಮೂಹ ಸಂಸ್ಥೆಯಾಗಿ ಹೊರಹೊಮ್ಮಲಿಕ್ಕೆ ನಿಮ್ಮೆಲ್ಲರ ಸಹಕಾರ 21 ವರ್ಷದಲ್ಲಿ ತುಂಬ ನಿರಂತರವಾಗಿ ಸಿಕ್ಕಿದೆ. ಸೊ ನಿಮಗೆಲ್ರಿಗೂ ಧನ್ಯವಾದವನ್ನು ಹೇಳ್ತಾ, ಈ ವರ್ಷದ ಸೋಮೇಶ್ವರೋತ್ಸವವನ್ನು ಜನವರಿ ತಿಂಗಳಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಆ್ಯಸ್ ಯೂಶುವಲ್ ದಾವಣಗೆರೆಯ ಸೋಮೇಶ್ವರ ವಿದ್ಯಾಲಯದಲ್ಲಿ 3 ಮತ್ತು 4ನೇ ತಾರೀಕು ಇರುತ್ತೆ. 3ನೇ ತಾರೀಕು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ಘಾಟನೆಯನ್ನು ಶ್ರೀ ಸಿದ್ದೇಶ್ ಕೆ ಅಂತ ಹೇಳಿಬಿಟ್ಟು ಸಹ ಪ್ರಾಧ್ಯಾಪಕರು ಗಜೇಂದ್ರಗಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿದ್ದಾರೆ. ಇವ್ರ ಬಗ್ಗೆ ಒಂದು ಆರ್ಟಿಕಲ್ಲು ನಿಮ್ಮದೇ ಆದ ಕನ್ನಡಪ್ರಭ ಪತ್ರಿಕೆಯಲ್ಲಿ ನವಂಬರ್ 3ನೇ ತಾರೀಕು ಒಂದು ಆರ್ಟಿಕಲ್ ಬಂದಿತ್ತು. ಹಾಗೆ ಪ್ರಜಾವಾಣಿಯಲ್ಲಿ ನವಂಬರ್ 30ನೇ ತಾರೀಕು ಒಂದು ಆರ್ಟಿಕಲ್ ಬಂದಿತ್ತು ಇವ್ರ ಬಗ್ಗೆ. ಸೊ ಆ ಆರ್ಟಿಕಲ್ ನೋಡಿಬಿಟ್ಟು ಅವ್ರನ್ನ ಸಂಪರ್ಕ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಒಂದು ವಿಶೇಷ ಅಂದರೆ ಅವರು ತಮ್ಮ ಹದಿಹರೆಯದ ವಯಸ್ಸಿನಲ್ಲೇ ದೃಷ್ಟಿಯನ್ನು ಕಳ್ಕೊಂಡ್ರು. ನಂತರವೂ ಅವರು ಕುಗ್ಗದೆ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪಡೆದು ಈಗ ಒಂದು ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಆಮೇಲೆ ಇನ್ನೊಂದು ಅವರ ಪತ್ನಿ, ಧರ್ಮಪತ್ನಿ ಶ್ರೀಮತಿ ಶ್ರೀದೇವಿ ಸಿದ್ದೇಶ್, ಅವ್ರಿಗೆ 2 ಕಾಲಿಲ್ಲ. ಆದರೆ ಅವರು ಕುಗ್ಗದೆ ಒಂದು ತಮ್ಮ ಕಾಲಿಲ್ಲದ್ರೂ ಹೇಗೆ ಸ್ವಾವಲಂಬಿಯಾಗಿ ಬದುಕ್ಬೋದು ಅನ್ನೋದಕ್ಕೆ ಆ ದಂಪತಿಗಳು ಅಂಗವೈಕಲ್ಯ ಕಾರಣ ಅಲ್ಲ ನಮ್ಮ ಸಾಧನೆಗೆ ಅನ್ನೋದನ್ನು ಸಾಧಿಸಿ ತೋರಿಸಿದ್ದಾರೆ. ಇಂಥವರ ಉದಾಹರಣೆಯನ್ನು ನಮ್ಮ ಮಕ್ಕಳ ಮುಂದೆ ಇಟ್ಬಿಟ್ಟು ಸಾಧನೆ ಮಾಡಲಿಕ್ಕೆ ಒಂದು ಪ್ರೇರೇಪಣೆ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ಆಹ್ವಾನಿಸಿದ್ದೀವಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಚ್ ಶಿವಯೋಗಿ ಸ್ವಾಮಿಯವರು ಬರ್ತಾ ಇದ್ದಾರೆ. ಸೊ ಇವರು ನಿಮಗೆ ಗೊತ್ತಿದೆ, ಜಿಲ್ಲೆಯ ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಪ್ರತಿ ವರ್ಷ ಚೆಸ್ ಕಾಂಪಿಟೇಷನು ಮತ್ತು ಸಿಂಗಿಂಗ್ ಕಾಂಪಿಟೇಷನ್ ಮಾಡ್ತೀವಿ. ಅದರಲ್ಲಿ ಗೆದ್ದವ್ರಿಗೆ ಪ್ರತಿಭೆ ಬಹುಮಾನವನ್ನು ವಿತರಿಸಲಿಕ್ಕೆ ಡಾಕ್ಟರ್ ಎಚ್ ಶಿವಯೋಗಿ ಸ್ವಾಮಿಯವರು ಆಗಮಿಸ್ತಾ ಇದ್ದಾರೆ. ಹಾಗೆ ಒಂದು ಶಾಲೆ ಯಶಸ್ಸಾಗಲಿಕ್ಕೆ
ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಶಿಕ್ಷಕರು ಹೇಗೆ ಕಾರಣ ಆಗ್ತಾರೋ ಹಾಗೆ ಪೋಷಕರ ಒಂದು ಸಹಕಾರ ಮತ್ತು ಸಲಹೆ ತುಂಬ ಅಮೂಲ್ಯ. ಹಾಗಾಗಿ ನಮ್ಮ ಶಾಲೆಯ ಇಬ್ಬರು ಪೋಷಕರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಇನ್ವೈಟ್ ಮಾಡಿದ್ದೀವಿ. ಅವರ ಉಪಸ್ಥಿತಿಯೂ ಇರುತ್ತೆ ವೇದಿಕೆ ಮೇಲೆ. ಶ್ರೀಮತಿ ಉಮಾ ಅಂತೇಳಿ ನಗರ ಪಾಲಿಕೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಶ್ರೀಮತಿ ಹನುಮಕ್ಕ ಅಂತ ಹೇಳಿಬಿಟ್ಟು ಶಿಕ್ಷಕರು, ಸರ್ಕಾರಿ ಶಾಲೆಯ ಶಿಕ್ಷಕರು, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಾಗೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ HR ಅಶೋಕ್ ರೆಡ್ಡಿ ಅವರು ಇರ್ತಾರೆ. ಹಾಗೆ ಈ ಎಲ್ಲ ಕಾರ್ಯಕ್ರಮವು ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ KM ಸುರೇಶ್ ಸರ್ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತೆ. ಹಾಗೆ ಎರಡನೇ ದಿನ 4 ಜನವರಿಯಂದು ಪ್ರತಿಭಾ ಪುರಸ್ಕಾರ ಸಮಾರಂಭ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಟಸ್ಥಳ ಬ್ರಹ್ಮ ಡಾಕ್ಟರ್ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ, ಕಣ್ವಕುಪ್ಪೆ ಗವಿಮಠದ ಗುರುಗಳು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಮಾಜಿ ಶಾಸಕರಾದ ಸಚಿವರಾದ ಎಸ್ ಎ ರವೀಂದ್ರನಾಥ್ ಅವರು ಇರ್ತಾರೆ. ಹಾಗೆ ಹರಿಹರದ ಮಾಜಿ ಶಾಸಕರಾದ ಶ್ರೀ HS ಶಿವಶಂಕರ್ ಸರ್ ಇರ್ತಾರೆ. ಹಾಗೆ ಮಕ್ಕಳಲ್ಲಿ ಒಂದು ಮೋಟಿವೇಶನ್ನ ಮೂಡಿಸಲಿಕ್ಕೆ, ರಾಷ್ಟ್ರ ಪ್ರೇಮ, ರಾಷ್ಟ್ರೀಯ ಮೌಲ್ಯಗಳನ್ನು ತಿಳಿಸ್ಕೊಡ್ಲಿಕ್ಕೆ ಮೈಸೂರಿನ ವಿವೇಕವಂಶಿ ಫೌಂಡೇಶನ್ನ ಸ್ಥಾಪಕರಾದ ಶ್ರೀ ನಿತ್ಯಾನಂದ SB ಅವರು ಬರ್ತಾ ಇದ್ದಾರೆ. ಹಾಗೆ ಈ ವರ್ಷದ ಶಿಕ್ಷಣ ಸಿರಿ ಪ್ರಶಸ್ತಿಯನ್ನು, ಸೋಮೇಶ್ವರ ಶಿಕ್ಷಣ ಸಿರಿ ಪ್ರಶಸ್ತಿಯನ್ನು ಶ್ರೀ ಪತ್ರೇಶ್ ಸರ್ ಅವರಿಗೆ ಪ್ರದಾನ ಮಾಡಲಾಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲ್ಯ ಸಾಧನೆಗೈದಂಥ ಸಾಧಕರಿಗೆ ಈ ಪ್ರಶಸ್ತಿ ಇರುತ್ತೆ. ಈ ಮೊದಲು ಬೆಳಗೆರೆ ಕೃಷ್ಣಶಾಸ್ತ್ರಿಯವರು, ವಾಮದೇವಪ್ಪ ಸರು, ನಿಮಗೆ ಗೊತ್ತಿದೆ, ಎಲ್ಲರೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ರಿ. ಈ ವರ್ಷ ಆ ಒಂದು ಪ್ರಶಸ್ತಿಯನ್ನು ಪತ್ರೇಶ್ ಸರ್ ಅವರಿಗೆ ನೀಡಲಾಗುತ್ತೆ. ಹಾಗೆ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸೋಮೇಶ್ವರ ಸಿರಿ ಪ್ರಶಸ್ತಿಯನ್ನು ಕೊಡ್ತೀವಿ. ಈ ವರ್ಷ ಶ್ರೀಮತಿ ಸವಿತಾ ಮತ್ತು ಉಲ್ಮನಿ ಗಣೇಶ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಪೋಷಕರು ಸಹ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂತ. ಹಾಗೆ ರಾಜ್ಕುಮಾರ್ ಸರ್ ಅವರು ಪ್ರಾಧ್ಯಾಪಕರಾಗಿದ್ದಾರೆ ಮತ್ತು ನಮ್ಮ ಶಾಲೆಯಲ್ಲಿ ಅವರ 2 ಮಕ್ಕಳು ವ್ಯಾಸಂಗ ಮಾಡಿದರು. ಹಾಗೆ ಡಾಕ್ಟರ್ CN ನಾಗರಾಜ್ ಅಂಥೇಳಿ ಅವ್ರ ಮಕ್ಕಳು ನಮ್ಮಲ್ಲೇ ವ್ಯಾಸಂಗ ಮಾಡ್ತಾ ಇದ್ದಾರೆ. ಸೊ ಸಹಾಯಕ ಗ್ರಂಥಪಾಲಕರಾಗಿದ್ದಾರೆ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ. ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ.